2025ನೇ ಸಾಲಿನ ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು ಇದು 3ನೇ ವಿಡಿಯೋ. ನಿಮಗೆ ರೋಮನ್ ಸಂಖ್ಯೆ 1ರಿಂದ ರೋಮನ್ ಸಂಖ್ಯೆ 9ರವರೆಗೆ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅಂತೇಳಿ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ರೋಮನ್ ಸಂಖ್ಯೆ 1ರಿಂದ 9ರವರೆಗೆ ರೋಮನ್ ಸಂಖ್ಯೆಗಳು ಇರ್ತಾವ. ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂತಂದ್ರೆ 1ನೇ ಪ್ರಶ್ನೆಯಿಂದ 38 ಪ್ರಶ್ನೆಗಳವರೆಗೆ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆಗಳು ಸೀರಿಯಲ್ ಪ್ರಕಾರ ಇರ್ತಾವ, ಆದರೆ ರೋಮನ್ ಸಂಖ್ಯೆಗಳೇನಾಗಿರ್ತಾವಪ್ಪ ಅಂದ್ರೆ ಮಧ್ಯದಲ್ಲಿ ಬರ್ತಾ ಇರ್ತಾವ. ಈಗ ಮೊದಲನೇ ರೋಮನ್ ಸಂಖ್ಯೆಯಲ್ಲಿ 8 ಪ್ರಶ್ನೆಗಳು, ಅದು ಅಬ್ಜೆಕ್ಟಿವ್. 2ನೇ ರೋಮನ್ ಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರೆ ಅನುರೂಪತ 4 ಪ್ರಶ್ನೆಗಳು, ಒಟ್ಟು 12 ಪ್ರಶ್ನೆಗಳು ಹೀಗಾಗಿವು. ಈಗ 3ನೇದು ನಿಮ್ಗೆ ಏನ್ ಬರ್ತವಪ್ಪ ಅಂತಂದ್ರೆ 3ನೇ ಒಂದು ಅನುರೂಪತ, 3ನೇ ಒಂದು ರೋಮನ್ ಸಂಖ್ಯೆಯಲ್ಲಿ ಏನ್ ಬರ್ತದ ಅನ್ನೋಂಥದ್ದು ಸ್ವಲ್ಪ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. 3ನೇ ರೋಮನ್ ಸಂಖ್ಯೆ ಏನಿರ್ತಾವ ಅಂತೇಳಿ ನಾವು ಇದೊಂದು ಓದ್ತೇವಲ್ಲ, ಕೆಳಗಿನ ಪ್ರಶ್ನೆಗಳನ್ನು ನಾವು ಆರಾಮಾಗಿ ನಾವು ಬಿಡಿಸ್ಬೋದು. ಏನ್ ಹೇಳತ್ತಾನೆ ಇಲ್ಲಿ 3ನೇ ರೋಮನ್ ಸಂಖ್ಯೆಯಲ್ಲಿ? ನಿಮ್ನಲಿಖಿತ ಪ್ರಶ್ನೆयों के उत्तर एक वाक्य में लिखिए. ಏಕ ವಾಕ್ಯ ಅಂತಂದ್ರೆ ಒಂದೇ ಒಂದು ವಾಕ್ಯ, ಹೌದಾ? ರಾಮ್ ನೇ ರಾವಣ ಕೋ ಮಾರ, ರಾವಣ ಕೋ ಕಿಸ್ನೆ ಮಾರ, ರಾಮ್ ನೇ ರಾವಣ ಕೋ ಮಾರ. ಇದು ಒಂದು ವಾಕ್ಯ, ಇದು ಒಂದು ವಾಕ್ಯ. ಒಂದು ವಾಕ್ಯ ಪ್ರಶ್ನೆಗಳಿಗೆ ಉತ್ತರ ನಾವು ಯಾವ ರೀತಿ ಬರಿಬೇಕು ಅಂತಂದ್ರೆ ನೇರವಾದಂತಹ ಪ್ರಶ್ನೆಗಳನ್ನ ಇರ್ತವೆ. ನೇರವಾದಂತಹ ಪ್ರಶ್ನೆ. ಉದಾಹರಣೆ ನೋಡ್ರಿ, 13ನೇ ಪ್ರಶ್ನೆ, 12ನೇ ಪ್ರಶ್ನೆ ರೋಮನ್ ಸಂಖ್ಯೆ 2ರಲ್ಲಿ ಕಂಪ್ಲೀಟ್ ಆಯ್ತದು. ಈಗ 3ನೇ ರೋಮನ್ ಸಂಖ್ಯೆಯಲ್ಲಿ ಆ ಪ್ರಶ್ನೆನೇ ಮುಂದಿಂದ ಕಂಟಿನ್ಯೂ ಆಗಿರ್ತದೆ. 13ನೇ ಪ್ರಶ್ನೆ ಬರ್ತದೆ. ಇದು ಎಷ್ಟವ? ಏಕ ವಾಕ್ಯ ಮೇ ಉತ್ತರ ಲಿಖಿ ಅಂತಂದ್ರೆ 3 ಪ್ರಶ್ನೆಗಳಿರ್ತವೆ, 4 ಪ್ರಶ್ನೆಗಳನ್ನ ಇರ್ತವೆ. ಎಷ್ಟು ಪ್ರಶ್ನೆಗಳಿರ್ತಾವ? 4. ಅಂಕಗಳೆಷ್ಟು? ಪ್ರಶ್ನೆಗಳೆಷ್ಟು ಅಂತಂದ್ರೆ 4 ಪ್ರಶ್ನೆಗೆ 4 ಅಂಕ. ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರ ನಾವು ಸರಿ ಬರ್ದೇವ ಅಂತಂದ್ರೆ 1 ಅಂಕ. ಏನಿದೆ ನೋಡಿ ಇಲ್ಲಿ ಒಂದು ಪ್ರಶ್ನೆ, ಎಷ್ಟು ಈಜಿ, ಸರಳ, ಡೈರೆಕ್ಟ್ ಆಗಿರ್ತದೆ. ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ, ಅಷ್ಟೇ. ಕವಿ ಹೂ ಉತ್ತರ ಯಾವ ರೀತಿ ಬರಿಬೇಕು ನಮ್ಮ ಉತ್ತರ ಪತ್ರಿಕೆಯಲ್ಲಿ ಅಂತಂದ್ರೆ ಈ ಪ್ರಶ್ನೆಯನ್ನು ಓದ್ಬೇಕು, ರೋಮನ್ ಸಂಖ್ಯೆ 3 ಹಾಕ್ಬೇಕು, ಅದ್ರ ಕೆಳಗಡೆ ಎಷ್ಟು ಹಾಕ್ಬೇಕು? 13 ಬರಿಬೇಕು. 13 ಬರೆದು ಪ್ರಶ್ನೆಯನ್ನು ಇಟ್ಟು ಏನ್ ಮಾಡ್ಬೇಕು ನಾವು? ಕೆಳಗಡೆ ಉತ್ತರ ಅಂತ ಬರೋದು ಏನ್ ಮಾಡ್ಬೇಕು? ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಅಂತಂದ್ರೆ ಅದ್ರ ಉತ್ತರ ಏನ್ ಬರಿಬೇಕು ನಾವು? ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಈ ರೀತಿ ಬರೆದಾಗ ನಿಮಗೆ 1 ಅಂಕ ಪರ್ಫೆಕ್ಟ್ ಆಗಿ ನಿಮಗೆ ಸಿಕ್ಕಿಬಿಡ್ತವೆ. ಈ ರೀತಿ ಇರುವಂತವು ಎಷ್ಟು? 4 ಪ್ರಶ್ನೆಗಳು. ಅದಾದ ನಂತರ ನೆಕ್ಸ್ಟ್ ರೋಮನ್ ಸಂಖ್ಯೆ 4. ರೋಮನ್ ಸಂಖ್ಯೆ 4ರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತಂದ್ರೆ ಓದ್ಬೇಕಿದೆ ನಾವು. ಇದೊಂದು ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಕೆಳಗಿನ ಪ್ರಶ್ನೆಗಳಿಗೆ ನಿಮ್ಗೆ ಅರ್ಥ ಆಗ್ತಾವ. ಏನ್ ಅರ್ಥ ಆಯ್ತು? ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ. ನಿಮ್ನಲಿಖಿತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಕೆಳಗಡೆ ಕೊಟ್ಟಂತಹ ಪ್ರಶ್ನೆಗಳ ಉತ್ತರವನ್ನು 2-3 ವಾಕ್ಯೊಮ್ಮೆ ಲಿಖಿಯೇ ಅಂತ ಕೊಟ್ಟರು. 2-3 ವಾಕ್ಯದಲ್ಲಿ ಉತ್ತರವನ್ನು ನಾವು ಬರಿಬೇಕು ಅಂತ. 2-3 ವಾಕ್ಯ ಅಂದ್ರೆ ಗೊತ್ತು, ಹೌದಾ? ಒಂದು ವಾಕ್ಯ ಮೇಲಿನ ಪ್ರಶ್ನೆ, 2-3 ವಾಕ್ಯ ಅಂತಂದ್ರೆ ಸ್ವಲ್ಪ ನಾವೇನ್ ಮಾಡ್ಬೇಕಲ್ಲಿ ವಿಚಾರವನ್ನು ಮಾಡ್ಬೇಕಾಗ್ತದೆ. ಸ್ವಲ್ಪ ನಾವು ವಿಚಾರವನ್ನು ಮಾಡ್ಬೇಕಾಗ್ತದ. ಇಂತಹ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು ಎಷ್ಟಿರ್ತಾವ? 8 ಇರ್ತಾವ. ಅಂಕಗಳು ಎಷ್ಟಿರ್ತಾವ? 2 ಇರ್ತಾವ. ಅಂದ್ರೆ 16 ಅಂಕಗಳು ಕೊಡ್ತಾರೆ. ಪ್ರಶ್ನೆ 8 ಇರ್ತಾವ. 8 ಎಲ್ಲಿಂದ ಅಂತಂದ್ರೆ 17ನೇ ಕ್ರಮಾಂಕ ಚಾಲುವಾಗಿ 17, 18, 19, 20, 21, 22, 23, 24 8 ಪ್ರಶ್ನೆಗಳು, 24 ಪ್ರಶ್ನೆಗಳಿಗೆ 8 ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಇರ್ತವೆ. 2-3 ವಾಕ್ಯದಲ್ಲಿ ನಾವು ಯಾವ ರೀತಿ ಬರೀಬೇಕು ಅಂತಂದ್ರೆ ಸುಮ್ಮನೆ ಸರಳವಾಗಿ ಒಂದು ಉದಾಹರಣೆಯನ್ನು ನಿಮಗೆ ನಾನು ಹೇಳ್ತೀನಿ. ಯಾವ ರೀತಿ ವಿಚಾರ ಮಾಡೋಂಥದ್ದು ಯಾವ ರೀತಿ ಇರ್ತಾವ ಪ್ರಶ್ನೆಗಳು. भारत में माँ के प्राकृतिक सौंदर्य का वर्णन कीजिए. ಭಾರತ ಮಾತೆಯ ಪ್ರಕೃತಿಯ ವರ್ಣನೆಯನ್ನು ಬರೆಯಿರಿ. ಪ್ರಕೃತಿಯ ವರ್ಣನೆ ಸ್ವಲ್ಪ ನಾವು ವಿಚಾರ ಮಾಡುವಂಥದ್ದು ಇದು. 2-3 ವಾಕ್ಯೊಮ್ಮೆ, 2 ಅಥವಾ 3 ವಾಕ್ಯ. 1ನೇ ವಾಕ್ಯ ನಾವು ಏನ್ ಬರಿಬೇಕು? ಭಾರತ್ ಮಾತಾ ಕೆ ಖೇತ್ ಹರೇ ಬರೇ ಹೈ, ಒಂದು ವಾಕ್ಯ. वन उपवन है, फूल फलों से युक्त है. ಎಷ್ಟು ವಾಕ್ಯ ಇವು? 3 ವಾಕ್ಯ ಉತ್ತರ ಬರೆದ್ರಿ ಅಂತಂದ್ರೆ ನಿಮಗೆ 2 ಅಂಕಗಳನ್ನು ಪರಿಪೂರ್ಣವಾಗಿ ಸಿಗ್ತಾವ. ಇಂಥ 8 ಪ್ರಶ್ನೆಗಳನ್ನು ಇದರಲ್ಲಿ ಕೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 5ನೇ ಪ್ರಶ್ನೆ ಇದೆ, ರೋಮನ್ 5. 5ರಲ್ಲಿ ನಾವು ಓದ್ಬೇಕು ಏನಿದೆ? ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯೊಮ್ಮೆ, 4-5 ವಾಕ್ಯದಲ್ಲಿ ನಾವು
ಉತ್ತರವನ್ನು ಬರೀಬೇಕಾಗ್ತದ. ಬಹಳ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ ಇದಕ್ಕೆ. ಬಹಳ ಅಂತಂದ್ರೆ ಸ್ವಲ್ಪ ನಾವು ಎನರ್ಜಿಯನ್ನು ಅದರಲ್ಲಿ ಹಾಕ್ಬೇಕಾಗ್ತದೆ. ಉದಾಹರಣೆ, ಈಗ 4-5 ವಾಕ್ಯಗಳಂತಂದ್ರೆ ಸ್ವಲ್ಪ ವರ್ಣನ ವಿವರಿಸಿ, ವರ್ಣನೆಯನ್ನು ಮಾಡಿ, ವಿಸ್ತರಿಸಿ ಬರೆಯಿರಿ. ಇಂಥ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಉದಾಹರಣೆ ಕೇಳಿ, ಎಷ್ಟು ಪ್ರಶ್ನೆಗಳಿರ್ತಾವ? 25ನೇ ಪ್ರಶ್ನೆಯಿಂದ 33 ಪ್ರಶ್ನೆಗಳವರೆಗೆ ಈ ಪ್ರಶ್ನೆಗಳು ಇರ್ತಾವ. ಅಂತಂದ್ರೆ 9 ಪ್ರಶ್ನೆಗಳು ನಿಮಗೆ ಯಾವಪ್ಪ ಅಂತಂದ್ರೆ 3-4 ವಾಕ್ಯವೊಮ್ಮೆ ಬರೀರಿ ಅನ್ನುವಂಥದ್ದು ಪ್ರಶ್ನೆ ಬರೀರಿ ಅಂತ ಈ ಪ್ರಶ್ನೆಗಳು ಬರ್ತಾವ. ಅಂದ್ರೆ ಒಂದು ಪ್ರಶ್ನೆಗೆ ಎಷ್ಟು ಅಂಕ ಇರ್ತಾವ? ಇಲ್ಲಿ 3 ಅಂಕ. ಒಂದು ಪ್ರಶ್ನೆಗೆ ಎಷ್ಟು ಅಂಕ? 3 ಅಂಕ ಇರ್ತಾವ. ಪ್ರಶ್ನೆಗಳು ಎಲ್ಲಿಂದ? 25ನೇ ಪ್ರಶ್ನೆಯಿಂದ 33ನೇ ಪ್ರಶ್ನೆವರೆಗೆ ಒಟ್ಟು 9 ಪ್ರಶ್ನೆಗಳು ಇವು ಬರಿತಾವ. ಅದಕ್ಕೆ ನಾವು ಜಾಸ್ತಿ ಫೋಕಸ್ ಎದ್ರ ಮೇಲೆ ಮಾಡ್ಬೇಕು ಅಂತಂದ್ರೆ ಲಾಂಗ್ ಕ್ವಶನ್ಸು, ವಿವರಿಸಿ, ವರ್ಣನೆ ಮಾಡಿ ಅನ್ನುವಂಥದ್ದು ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆ ಒಂದು ಹೇಳ್ತೀನಿ ನಾನು. ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಏನೇನು ಶಿಕಾಯತೆ ಮಾಡ್ತಾನೆ ತಾಯಿಯ ಎದುರುಗಡೆ. ಉದಾಹರಣೆ ಇಲ್ಲಿ ಏನ್ ಕೇಳಿರಲ್ಲಿ ಪ್ರಶ್ನೆ ಅದು 3-4 ಅಂದ್ರೆ 3 ಅಥವಾ 4 ವಾಕ್ಯ ಬರಿಬೇಕು ನಾವು. 1ನೇ ವಾಕ್ಯದಲ್ಲಿ ಏನಿದೆ? ಬಾಯಿ ಬಲರಾಮು ಮುಜೆ ಬಹುತ್ ಚಿಡಾತಾ ಹೈ. ಬಾಯಿ ಬಲರಾಮ್ನೆ ಮುಜೆ ಬಹುತ್ ಚಿಡಾತಾ ಹೈ, ಇದು ಒಂದು ವಾಕ್ಯ. ಯಶೋಧ ಮಾನೆ ಜನ್ಮ ನೈ ದಿಯಾ ಹೈ. ಶಿಕಾಯತ್ ಮಾಡಂತ, ನಿಮ್ಮ ತಾಯಿ ನಿನಗೆ ಜನ್ಮ ಕೊಟ್ಟಿಲ್ಲ. ಯಶೋಧ ಮಾನೆ ಜನ್ಮ ನೈ ದಿಯಾ ಹೈ ಬಲ್ಕಿ ಮೋಲ್ ಲಿಯಾ ಹೈ. ನಿನಗೆ ಬೇರೆಯವರಿಂದ ಪಡೆದುಕೊಂಡಿದ್ದಾರೆ. ಮೋಲ್ ಲಿಯಾ ಹೈ. ಬಲರಾಮು ಪೂಜ್ತಾ ಹೈ ತುಮಾರೆ ಮಾತಾ ಪಿತಾ ಕೌನ್ ಹೈ. ಇಂಥ ಪ್ರಶ್ನೆಗಳನ್ನು ನನಗೆ ಕೇಳ್ತಾನೆ, ನಿಮ್ಮ ತಂದೆ ತಾಯಿ ಯಾರು ಅಂತೇಳಿ ಬಲರಾಮ ನನ್ನನ್ನು ಕೇಳುತ್ತಾನೆ ಅನ್ನೋಂಥದ್ದು ಈ ಒಂದು 4 ವಾಕ್ಯ. ಆದ್ವಿಲ್ಲ, 3 ಮತ್ತು 4 ವಾಕ್ಯ ಇಷ್ಟು ನಾವು ಬರೆದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ 4 ಅಂಕ ಪರಿಪೂರ್ಣವಾಗಿ ಸಿಗ್ತದೆ. ಗೊತ್ತಾಯ್ತಾ? ಈ ರೀತಿ ಪ್ರಶ್ನೆಗಳು ನಮಗೆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರ. ಅದಕ್ಕೆ ನೀವೇನ್ ಮಾಡ್ಬೇಕು? ಬಹಳ ಪರಿಶ್ರಮ ಅಂದ್ರೆ ಬಹಳ ಮುಂಜಾನೆ ಒಂದು 2 ಗಂಟೆ, ಸಾಯಂಕಾಲ, ಈಗ ಆಲ್ರೆಡಿ ನಿಮ್ಗೆ ಟೈಮ್ ಟೇಬಲ್ ಹೇಳಿದೀವಿ ನಾವು. ಆ ಟೈಮ್ ಟೇಬಲ್ ಪ್ರಕಾರ ನೀವೇನ್ ಮಾಡ್ಬೇಕು? ಹೆಚ್ಚಿನ ಅಭ್ಯಾಸವನ್ನು ಮಾಡ್ಬೇಕು. ರೈಟಾ?